ನಮಸ್ಕಾರ ವೀಕ್ಷಕರೇ, ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಭಾರತೀಯ ಸಂಸ್ಕೃತಿಯ ವಿದ್ವತ್ಪೂರ್ಣ ಅನಾವರಣವೇ ಸಂತೋಷ ಸೂತ್ರ. ವೀಕ್ಷಕರೇ, ಹಲವಾರು ಜನ ವಾಮ ಮಾರ್ಗದಲ್ಲಿ ನಡೀತಾ ಇದ್ರು ಕೂಡ ಶುದ್ಧ ಮಾರ್ಗದಲ್ಲಿ ನಡಿತೀವಿ ಅನ್ನೋ ಒಂದು ಮುಖವಾಡವನ್ನು ಹಾಕೊಂಡಿರ್ತಾರೆ. ಈ ರೀತಿ ನಡೀತಿದ್ದ ಸಂದರ್ಭದಲ್ಲಿ ಭಗವಂತನ ಪಾತ್ರ ಯಾವ ರೀತಿ ಇರುತ್ತೆ, ಭಗವಂತ ಏನ್ ಮಾಡ್ತಾನೆ ಅಂತಹವರಿಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಿದ್ಯಾವಾಚಸ್ಪತಿಯಾದಂತಹ ಸಂತೋಷ್ ಗುರುಜಿಯವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಕಳೆದ ಒಂದು ಎಪಿಸೋಡ್ನಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ. ಸಾಕಷ್ಟು ಪತ್ರಗಳು ಕೂಡ ಬಂದಿದ್ವು. ಸಾಕಷ್ಟು ಪತ್ರಗಳಿಗೆ ನೀವು ಉತ್ತರವನ್ನು ಕೂಡ ಕೊಡ್ತಾ ಇದ್ದೀರಿ. ಇಲ್ಲೊಬ್ಬರು ರಾಮಶಾಸ್ತ್ರಿ ಅಂತ ಮೈಸೂರಿನಿಂದ, ಒಂದು ವಿದ್ಯಾರಣ್ಯಪುರದಿಂದ ಒಂದು ಪತ್ರವನ್ನು ಬರೆದಿದ್ದಾರೆ. ನೇರವಾಗಿದೆ ಇವರ ಪ್ರಶ್ನೆ ಕೂಡ. ಸಾಧು ಸಂತರು, ಗುರು ಹಿರಿಯರು, ಪಂಡಿತರು, ಬ್ರಾಹ್ಮಣರು, ಪೂಜನೀಯರು ಅಂತ ಕರಿತೀವಿ ನಾವು. ಎಲ್ಲರನ್ನೂ ಬೇರೆ ಬೇರೆ ಹೆಸರುಗಳಲ್ಲೇ ಕೂಡ ನಾವು ಕರಿತೀವಿ. ಏನು ವ್ಯತ್ಯಾಸ ಅಂತ ಕೂಡ ಕೇಳ್ತಾ ಇದ್ದಾರೆ ಇವರು. ಅದರ ಜೊತೆಗೆ ಕೆಲವರು ಶಾಲೆಗಳನ್ನು ನಡೆಸಬೇಕಾದ್ರೆ ಅವ್ರು ಗುರುಗಳು ಅಂತ ಕರಿತೀವಿ. ಅವರು ಯಾವ ಒಂದು ಕ್ಯಾಟಗರಿಗೆ ಸೇರ್ತಾರೆ ಅಂತ? ಅಂದರೆ ಇದು ಬಹಳ ತೂಕನೂ ಒಂದು ಮತ್ತೊಂದು ಸಂದಿಗ್ಧದ ಪ್ರಶ್ನೆಗಳು, ಕೆಲವು ಅರ್ಥವೂ ಇದೆ ಅಂತ ಅನಿಸುತ್ತೆ. ಈಗ ಸಾಧು ಸಂತರು, ಗುರು ಹಿರಿಯರು, ಪಂಡಿತರು ಅಂತ ಅನ್ನೋದಿದೆಯಲ್ಲ, ಇದರೊಳಗೆ ಒಂದೊಂದು ರ್ಯಾಂಕಿಂಗ್ಸೇ ಬೇರೆ ಇರುತ್ತೆ. ಸಾಧುಗಳು, ಸಂತರು ಇವರು ಅಧ್ಯಾತ್ಮದಲ್ಲಿ ತನ್ನ ಜೀವನವನ್ನು ಆಧ್ಯಾತ್ಮದಲ್ಲಿ ತೊಡಗಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಭಾಳ ಸಣ್ಣ ಸಣ್ಣ ಉತ್ತರದಲ್ಲಿ ಹೇಳ್ತಾ ಹೋಗ್ತೀನಿ, ಯಾಕೆಂದರೆ ಇದು ಒಂದೊಂದು ಹೇಳ್ತಾ ಹೋದರೆ ಒಂದೊಂದು ಕಾರ್ಯಕ್ರಮವಾಗುತ್ತೆ. ಅವರು ಅಧ್ಯಾತ್ಮದಲ್ಲಿ ಯಾರದ್ದೇ ಆಗಲಿ ಒಳಿತು ಕೆಡುತುಗಳ ಬಗ್ಗೆ ಇರೋದಿಲ್ಲ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಯಲ್ಲಿ ಇರ್ತಕ್ಕಂಥವ್ರು ಸಾಧು ಸಂತರು. ಹೌದು, ಹಿಂಸಾಚಾರ ಇತ್ಯಾದಿಗಳನ್ನು ಈ ಥರ ಹಿಂಸಾಚಾರ ಆಗಬಾರ್ದು ಅನ್ನೋದೇ ಅವರ ಮೂಲ ತತ್ವವಾಗಿರುತ್ತೆ. ಅಥವಾ ಇನ್ನೊಬ್ಬರ ಮನಸ್ಸನ್ನು ಹಿಂಸೆ ಮಾಡಬಾರ್ದು, ಅಥವಾ ಅವರಿಗೆ ಏನೋ ಬೇರೆ ರೀತಿಯ ವ್ಯಾಕುಲತೆಗಳನ್ನು ಕೊಡಬಾರ್ದು ಅನ್ನುವಂಥದ್ದೇ ಅವರಲ್ಲಿರುತ್ತೆ. ಆಧ್ಯಾತ್ಮ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಅದರೊಳಗೆ ಅಭಿವೃದ್ಧಿ ಹೊಂದತಕ್ಕಂಥದ್ದೇ ಈ ಸಾಧು ಸಂತರ ಒಂದು ಭಾವನೆ ಆಗಿರಬೇಕು, ಧರ್ಮವಾಗಿರಬೇಕು. ಎಲ್ಲರೂ ಇರ್ತಾರ ಅನ್ನೋದು ದೊಡ್ಡ ಪ್ರಶ್ನೆ ಅದು. ಯಾಕೆಂತಂದರೆ ಅದನ್ನು ಇವತ್ತು ಬಹಳ ದೊಡ್ಡ ಜಿಜ್ಞಾಸೆ. ಈ ಯಾರು ನಿಜವಾದಂತಹ ಸ್ವಾಮಿಗಳು, ಗುರುಗಳು, ಪಂಡಿತರು ಅಂತ ತಿಳ್ಕೊಬೇಕಾದ್ರೆ ಪಾಂಡಿತ್ಯ ಇದ್ದಂಥವ್ರನ್ನ ತಿಳ್ಕೊಳ್ಳೋದು ಬಹಳ ಸುಲಭ. ಯಾಕೆಂತಂದರೆ ಎಲ್ಲಿ ಒಂದು ವಿದ್ಯೆ ಇದೆ, ಒಂದು ವಿಷಯದ ಬಗ್ಗೆ ವಿದ್ಯೆ ಇದೆ ಅಂದರೆ, ಒಂದು ಆಯುರ್ವೇದದ ಮೇಲೆ ವಿದ್ಯೆ ಇರ್ಬೋದು, ಜ್ಯೋತಿಷ್ಯದ ಮೇಲೆ ಇರ್ಬೋದು, ಪುರಾಣಗಳ ಮೇಲೆ ಇರ್ಬೋದು, ತತ್ವಶಾಸ್ತ್ರಗಳ ಮೇಲೆ ಇರ್ಬೋದು, ಕಾನೂನು ವ್ಯವಸ್ಥೆ ಮೇಲೆ ಇರ್ಬೋದು, ಅಥವಾ ಅರ್ಥವ್ಯವಸ್ಥೆ ಮೇಲೆ ಇರ್ಬೋದು. ಅಂದರೆ ಆ ಒಂದು ವಿಷಯದ ಮೇಲೆ ಇರ್ತಕ್ಕಂಥದ್ದು ಪಾಂಡಿತ್ಯ ಅಂತ. ಅವರು ಪಂಡಿತರು ಅಂದರೆ ಅದು ಗೊತ್ತಿದೆ ಅಂತ. ಗುರುಗಳು ಅಂತ ಹೇಳಿದವರು ಪಂಡಿತರು ಅಂತ ತಕ್ಷಣ ತಿಳ್ಕೊಂಡವರು ಅಷ್ಟೇ ಪಂಡಿತರು, ಅವ್ರಿಗೆ ಅದ್ರ ಬಗ್ಗೆ ಮಾತ್ರ ಗೊತ್ತಿರ್ತದೆ. ಗುರುಗಳು ಅಂತ ಕರಿತಕ್ಕಂಥವ್ರು ಯಾರಿಗೆ ಗುರುಗಳು ಅಂತ ಕರಿಬೋದು ಅಂತಂದರೆ, ಯಾವ ವಿದ್ಯೆನ ತಾನು ಜೀರ್ಣಿಸಿಕೊಂಡು ಒಂದಿಷ್ಟು ಸಮಾಜಕ್ಕೆ ವಿದ್ಯಾದಾನವನ್ನು ಮಾಡ್ತಕ್ಕಂಥ ಶಕ್ತಿ ಇದೆಯೋ, ಯಾವ ಸಮಾಜವನ್ನು ತಿದ್ದತಕ್ಕಂಥ ಸಾಮರ್ಥ್ಯ ಅವರಿಗಿರುತ್ತೋ, ಯಾವ ವಿದ್ಯೆಯನ್ನು ಜನರಿಗೆ ತಕ್ಕ ಮಟ್ಟಿಗಾದರೂ ಕಲಿಸ್ಕೊಡ್ತಕ್ಕಂಥ ಆ ಯೋಗ್ಯತೆ ಅವರಿಗಿರುತ್ತೋ ಅವರುಗಳನ್ನು ಗುರುಗಳು ಅಂತ ಕರಿಬೋದು. ಇದು ಒಂದು ಭಾಗ. ಇನ್ನೊಂದು ಏನು ಕೇಳಿದ್ದಾರೆ, ಶಾಲೆಯಲ್ಲಿ ಗುರುಗಳು ಪಾಠವನ್ನ ಮಾಡ್ತಾರೆ. ಗುರುಗಳು ಒಂದು ಶಾಲೆಯನ್ನು ನಡೆಸೋದಾಗೆ ಒಬ್ಬ ಗುರುಗಳೇ ಇರ್ತಾರೆ. ಅವರು ಯಾವ ಕ್ಯಾಟಗರಿಗೆ ಸೇರ್ತಾರೆ? ಅವರನ್ನು ನಾವು ಗೌರವಿಸಬೇಕಾ? ಶಾಲೆಯನ್ನು ನಡೆಸೋರ, ಪಾಠವನ್ನು ಹೇಳೋರ, ಶಾಲೆಯನ್ನು ನಡೆಸುವಂತ? ಇದು ಸ್ವಲ್ಪ ಬಹಳ ಒಂದು ಪ್ರಶ್ನೆ. ಇದೇನಂತಂದರೆ, ಶಾಲೆಯನ್ನು ಅಂದರೆ ಪಾಠ ಹೇಳ್ಕೊಡೋರು ಗುರುಗಳ ಸಾಲಕ್ಕೆ ಬರ್ತಾರೆ. ಅವ್ರು ಪ್ಯಾಂಟ್ ಶರ್ಟ್ ಹಾಕ್ತಾರಲ್ಲ, ಕಾವಿ ಹುಟ್ಟಿಲ್ಲಲ್ಲ ಅಂತ ಅನ್ನೋದು ಬೇರೆ. ಅದೇನಂತಂದರೆ, ಲೌಕಿಕ ವಿದ್ಯೆಗಳು ಬೇರೆ, ಅಲೌಕಿಕ ವಿದ್ಯೆಗಳು ಬೇರೆ, ಪರವಿದ್ಯೆಗಳು ಬೇರೆ, ಅಪರವಿದ್ಯೆಗಳು ಬೇರೆ. ಈ ಪರವಿದ್ಯೆ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾರು ಆತ್ಮ ಮತ್ತು ಪರಮಾತ್ಮನನ್ನು ತಿಳಿದು ಅವರನ್ನು ಮತ್ತೆ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಿರುತ್ತೋ ಅವರು ಅಧ್ಯಾತ್ಮ ವಿದ್ಯೆಯಲ್ಲಿ ಮೇಲ್ಮಟ್ಟದ ಸ್ಥಾನದಲ್ಲಿದ್ದಾರೆ ಅಂತ. ಅವರಿಗೆ ಪರಮಾತ್ಮನ ಸಾನ್ನಿಧ್ಯವನ್ನು ಕಂಡುಕೊಳ್ತಕ್ಕಂಥ ಶಕ್ತಿ ಇರೋದರಿಂದ ಪ್ರತಿಯೊಬ್ಬರು ಕೈ ಮುಗಿಬೇಕು, ನಮಸ್ಕರಿಸಬೇಕು ಅನ್ನೋದಕ್ಕೆ ಅವರಿಗೆ ಆ ಗುರು ಪರಂಪರೆಯೇ ಬೇರೆ. ಇನ್ನು ಲೌಕಿಕ ವಿದ್ಯೆಗಳನ್ನು ಹೇಳ್ಕೊಡೋದು, ಈಗ ಕಾಲೇಜುಗಳು, ಶಾಲೆಗಳು ಇದೆಯಲ್ಲ, ಈ ಗುರುಗಳು ಅವರು ಗುರುಗಳ ಹಂತದಲ್ಲಿ ಬಂದರು ಸಮೇತ ಆ ಪರಂಪರೆ ಬೇರೆ. ಆದರೆ ಲೌಕಿಕಕ್ಕಿಂತಲೂ ಈ ಪಾರಮಾರ್ಥಿಕ ಏನಿದೆಯಲ್ಲ, ಈ ಪರವಿದ್ಯೆ ಏನು ಗೊತ್ತಿದೆಯಲ್ಲ, ಆತ್ಮವಿದ್ಯೆ ಅಂತ ಏನು ಗೊತ್ತಿದೆಯಲ್ಲ, ಅವರಿಗೆ ಉನ್ನತವಾದಂಥ ಸ್ಥಾನವನ್ನು ಈ ಸಮಾಜ ಕೊಟ್ಟಿದೆ. ಆದರೆ ನೀವೊಂದು ಪ್ರಶ್ನೆ ಕೇಳಿದ್ರೆ, ಶಾಲೆಗಳನ್ನು ನಡೆಸುವಂಥವ್ರು ಸಮೇತ ಸ್ವಾಮಿಗಳ ಥರ ಇರ್ತಾರೆ ಅಂಥೇಳಿ. ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ಗಳನ್ನು, ತುಂಬ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ. ಮಾಡಿಕೊಂಡು ಒಂದೊಂದು ಇನ್ಸ್ಟಿಟ್ಯೂಷನ್ ನಡೆಸಲಿಕ್ಕೆ ಅಂತ ಅಡ್ಮಿನಿಸ್ಟ್ರೇಟರ್ ಅಂತೆ ಒಬ್ರು ಇರ್ತಾರೆ. ಆದರೆ ಗುರು ಪರಂಪರೆಯಿಂದ ಬಂದಿರತಕ್ಕಂಥ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ ಅಲ್ಲಿ ಗುರುಗಳನ್ನು ಮಾಡಿಡ್ಬೋದು. ಆದರೆ ಕಾವಿ ಹುಟ್ಟಿದ ತಕ್ಷಣವೇ ಅವರು ಏನು ಜಗದ್ಗುರುಗಳು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
ಅಥವಾ ಸಂಪೂರ್ಣವಾದ ಗುರುಗಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ತಕ್ಕಮಟ್ಟಿನ ವಿದ್ಯೆಗಳಿರಬೇಕು. ಆ ವಿದ್ಯೆಯನ್ನು ಸಮಾಜಕ್ಕೆ ನೀಡ್ತಕ್ಕಂತಹ ಶಕ್ತಿ ಇರಬೇಕು. ಅದಿತ್ತು ಅಂತಂದರೆ ಅವರಲ್ಲಿ ಗುರುತ್ವ ಇದೆ ಅಂತ ಅರ್ಥನೇ. ಇನ್ನು ಪಂಡಿತರು ಅನ್ನುವಂಥದ್ದು ಏನಿದೆ, ಪಂಡಿತರು ಈ ಮಟ್ಟಕ್ಕೆ ಹೋಗೋದಿಲ್ಲ. ಕೆಲವೊಂದು ಪಂಡಿತರುಗಳು ಏನಂತಂದರೆ ಗುರುಗಳನ್ನು ಹೇಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅವ್ರ ಮನಸ್ಸಲ್ಲಿ ಒಬ್ಬರೇ ಗುರುಗಳು ಅಂತಿರ್ತಾರೆ. ಮತ್ತು ಉಳಿದಿದ್ದೆಲ್ಲ ಇಷ್ಟೇ ಅಂತಿದ್ರೆ ಅವರಲ್ಲಿ ಪಾಂಡಿತ್ಯ ಎಷ್ಟಕ್ಕೆ ಆ ಒಂದು ಸಬ್ಜೆಕ್ಟಿಗಷ್ಟೇ, ಆಯಿತಾ. ಅದನ್ನು ಬೋಧನೆ ಮಾಡಿ ಮತ್ತೊಂದು ಕಲಿಸ್ಕೊಳ್ತಾರೆ ಅಂದರೆ ಆ ಶಿಷ್ಯರಿಗೆ ಮಾತ್ರ ಇವರು ಗುರುಗಳಾಗ್ತಾರೆ, ಆ ವಿಷಯದ ಬಗ್ಗೆ ಮಾತ್ರ. ಆ ವಿಷಯದ ಶಿಷ್ಯರಿಗೆ ಇವರು ಪಂಡಿತರು ಗುರುಗಳಾಗ್ಬೋದು, ಬಿಟ್ಟರೆ ಸಮಾಜಕ್ಕೆ ಗುರುಗಳಾಗೋದಿಲ್ಲ. ಸಮಾಜಕ್ಕೆ ಗುರುಗಳಾಗಬೇಕಾದ್ರೆ ಸಮಾಜಕ್ಕೆ ತಿಳಿ ಹೇಳ್ತಕ್ಕಂಥವ್ರಾಗಿರಬೇಕು. ಎಲ್ಲ ವರ್ಗದವರನ್ನು ಸಹ ತಾನು ಕಲಿಸಿ ಕೂರಿಸಿ ಹೇಳಿಕೊಡುವಂಥ ಒಂದು ತಕ್ಕಮಟ್ಟಿನ ಯಾವುದೋ ಒಂದು ವಿದ್ಯೆ ದಾನ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತಂದರೆ ಅವ್ರನ್ನ ಗುರುಗಳು ಅಂತ ಕರಿಬೋದು. ಗುರುಜಿ, ಈಗ ಸಾಧು ಸಂತರು ಇರ್ಬೋದು, ಪೂಜನೀಯರಿರ್ಬೋದು, ಅಥವಾ ಯಾವುದೇ ಪಂಡಿತರು ಅಂತ ಇರ್ಬೋದು, ಎಲ್ಲರೂ ಕೆಲವೊಂದು ಸಂದರ್ಭದಲ್ಲಿ ಕಾವಿ ತುಳಿದು ಅಥವಾ ಕೆಲವೊಂದು ವಸ್ತ್ರಗಳು ಅಂತ ಅವರಿಗಿರುತ್ತೆ. ಸಾಮಾನ್ಯ ಜನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಷ್ಟೇ ಗೊತ್ತಿರುತ್ತೆ. ಆದರೆ ಅವ್ರಿಗೆ ಗೊತ್ತಿರಲ್ಲ ಯಾರು ಸಾಧುರು ಸಂತರು, ಯಾರು ಪೂಜನೀಯರು, ಯಾರು ಪಂಡಿತರು ಅಂತ. ಸಾಮಾನ್ಯ ಜನಕ್ಕೆ ಅದರ ಅರಿವು ಗೊತ್ತಾಗೋದು ಹೇಗೆ ಅಂತ. ಈಗ ಅನ್ನ ನಾನಾ ರೂಪದಲ್ಲಿ ಡಿಶಸ್ ಇರ್ತದೆ. ಒಂದು ಚಿತ್ರಾನ್ನ ಇರ್ತದೆ, ವಾಂಗಿಬಾತ್ ಇರ್ತದೆ, ಬಿಸಿಬೇಳೆ ಬಾತ್ ಇರ್ತದೆ, ಯಾವುದೋ ಇರ್ತದೆ. ಒಟ್ಟಿನಲ್ಲಿ ಅನ್ನದಿಂದನೇ ಮಾಡಲ್ಪಟ್ಟಿರೋದು. ಹಾಗಂಥೇಳಿ ಯಾವುದು ಇಷ್ಟವಾಗುತ್ತೋ ಅದು ಮುಖ್ಯ. ಆದರೆ ಎಲ್ಲಿ ಬಣ್ಣಗಳಿಲ್ಲದೆ, ಎಲ್ಲಿ ಅತಿಯಾದಂತಹ ಆಡಂಬರಗಳಿಲ್ಲದೆ ಕೇವಲ ಅನ್ನ ಅಂತಿರುತ್ತೆ ನೋಡಿ, ಅದು ನಿಜವಾದ ಪರಬ್ರಹ್ಮ ವಸ್ತು. ಈ ಚಿತ್ರಾನ್ನ ತಿಂದೇ ಬದುಕಲಿಕ್ಕೆ ಸಾಧ್ಯ ಇಲ್ಲ, ವಾಂಗಿಬಾತ್ ತಿಂದೇ ಬದಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಪುಲಾವ್ ತಿಂದೇ ಬದಲಿಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಅನ್ನದೇ ಒಂದು ರೂಪ. ಆದರೆ ಕಲ್ಲರ್ ಇಲ್ಲ, ಏನಿಲ್ಲ, ನಿಜವಾದಂಥ ಒಂದು ಅನ್ನ ಇದೆಯಲ್ಲ, ಅದು ನಿಜವಾದಂತಹ ಅನ್ನ, ಅದು ಜೀವಶಕ್ತಿ ಇರುವಂಥದ್ದು. ಹಾಗಾಗಿ ಇವುಗಳನ್ನು ನೋಡ್ತಕ್ಕಂಥ ಸಾಮರ್ಥ್ಯ ಅವನಿಗೆ ತಿನ್ನೋನಿಗೆ ಗೊತ್ತಿರಬೇಕು. ಅಂದರೆ ಯಾವ ಗುರುಗಳ ಹತ್ರ ಎಷ್ಟು ವಿದ್ಯೆ ಇದೆ, ಎಷ್ಟು ಶಕ್ತಿ ಇದೆ ಅಂತ. ಒಂದು ವೇಳೆ ವಿದ್ಯೆ ಇದ್ದೂ ಅವ್ರನ್ನ ಗೌರವಿಸಲಿಲ್ಲ ಅಂತಂದರೆ ಅದು ಸರಸ್ವತಿಗೆ ಮಾಡ್ತಕ್ಕಂಥ ದ್ರೋಹ. ಈ ಗುರುಗಳಿಗೇನೂ ಆಗೋದಿಲ್ಲ. ಈಗ ಅವರಿಗೆ ನಮಸ್ಕಾರ ಏನು ಮಾಡೋದು, ಅವ್ರು ಬಿಟ್ಬಿಡಿ, ಮುಂಚೆಯಿಂದ ನೋಡಿ ಕೆಲವೊಂದಷ್ಟು ಜನಕ್ಕೆ ಆ ರೀತಿಯ ಇರ್ತದೆ. ಅವಾಗ ಅವ್ರು ನಮಸ್ಕಾರ ಮಾಡಲಿ, ಅವರು ಏನೇ ಬೈಕೊಂಡು ಹೋಗಲಿ, ಮತ್ತೊಂದು ಹೋಗಲಿ, ಇವರೇನು ಹಾಳಾಗೋದಿಲ್ಲ. ಗುರುನಿಂದನೆಯ ಪಾಪಗಳು ಯಾವ ರೀತಿ ಇರುತ್ತೆ ಅಂತ ಅದು ವಿಪರೀತ. ಯಾಕೆಂತಂದರೆ ತ್ರಿಮೂರ್ತಿಗಳನ್ನು ನಿಂದನೆ ಮಾಡಿದ್ರು ಸಮೇತ ಅದು ಕ್ಷಮಾಕ್ಕೆ ಸಾಧಾರಣವಾಗಿರುತ್ತೆ. ಆದರೆ ಗುರುಗಳನ್ನು ಛೇಡಿಸಿದ್ರೆ, ಅವರಿಗೆ ಅಪಮಾನ ಮಾಡಿದ್ರೆ, ಅವರಿಗೆ ಹಿಂದಿನಿಂದ ಏನೇನೋ ಬೈಕೊಳ್ತಾ ಹೋದರೆ, ಆ ಸರಸ್ವತಿ ಇದ್ದಂತಹ ಒಂದು ವಸ್ತು ಅವರಲ್ಲಿ ಇರದೇ ಅಲ್ಲ. ಎಲ್ಲರಿಗೂ ಸರಸ್ವತಿ ಒಲಿಯಲ್ಲ. ದುಡ್ಡು ಯಾರಿಗೆ ಬೇಕಾರಾಗುತ್ತೆ. ದರೋಡೆ ಮಾಡೋನು ದುಡ್ಡು ಮಾಡ್ತಾನೆ, ದುಡಿಮೆ ಮಾಡೋನು ದುಡ್ಡು ಮಾಡ್ತಾನೆ ಅಲ್ವಾ, ಯಾವ ಥರದಲ್ಲೂ ದುಡ್ಡು ಮಾಡ್ಬೋದು. ಆದರೆ ವಿದ್ಯೆನ ಗಳಿಸ್ತಕ್ಕಂಥದ್ದು ಅಷ್ಟು ಸುಲಭ ಇಲ್ಲ. ಸರಸ್ವತಿ ತಾನಾಗೇ ಬಂದು ಒಲಿಬೇಕು. ಎಲ್ಲಿ ಸರಸ್ವತಿ ಇರ್ತಾಳೋ ಅಲ್ಲಿ ಬ್ರಹ್ಮ ಇರ್ತಾನೆ ಅಂತ. ಎಲ್ಲಿ ಬ್ರಹ್ಮ ಸ್ಥಾನವಾಗಿರುತ್ತೋ ಅದು ಗುರುಬ್ರಹ್ಮನಾಗಿರ್ತಾನೆ. ಅಲ್ಲಿ ನಾವು ಅವರಿಗೆ ಮರ್ಯಾದೆನ ಕೊಡಬೇಕು. ಎಲ್ಲಿ ಮರ್ಯಾದೆ ಕೊಡಲಿಲ್ವೋ ಒಂದಲ್ಲ ಒಂದು ದಿನ ಇವರ ಅಧಪತನ ಯಾವ ಥರ ಆಗುತ್ತೆ ಅಂತಂದರೆ ಅವರಿಗೇ ಗೊತ್ತಾಗೋದಿಲ್ಲ. ಯಾಕೆಂತಂದರೆ ಮನುಷ್ಯ ಶಿಕ್ಷೆ ಕೊಟ್ಟರೆ ಕ್ಷಣಿಕ, ಪರಮಾತ್ಮ ಶಿಕ್ಷೆ ಕೊಟ್ಟರೆ ಅದನ್ನು ಜೀರ್ಣಿಸ್ಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ. ಹಾಗಂತೇಳಿ ಗುರುಗಳಿಗೂ ಶಿಕ್ಷೆ ಬರಬಾರ್ದು ಅಂತೇನಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಗ್ರಹಗತಿಗಳು ಹೆಚ್ಚು ಕಮ್ಮಿ ಆದಾಗ ಅವರು ಸಹ ಅನುಭವಿಸ್ತಕ್ಕಂಥದ್ದಿದೆ. ಕಾಯಿಲೆಗಳು ಬರ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು ಏನೇನೋ ಇದೆ. ಹಾಗಂತೇಳಿ ತಪ್ಪಿನಿಂದಲೇ ಆಗಿದ್ದಲ್ಲ. ಇಲ್ಲಿ ಏನಂದರೆ ನಿಂದನೆಯಿಂದ ಆಗ್ತಕ್ಕಂಥದ್ದು ತಾನಾಗೆ ತಂದ್ಕೊಳ್ಳೋದು, ಇದು ಆಕಸ್ಮಿಕ, ಇದು ವ್ಯತ್ಯಾಸ. ಮತ್ತಷ್ಟು ಮಾತಾಡೋಣ ಗುರುಜಿ. ಈಗೊಂದು ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮ